ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ 2814 ಹುದ್ದೆಗಳಿಗೆ ಸರ್ಕಾರ ನೇಮಕಾತಿ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಕೇವಲ 1000 ಹುದ್ದೆಗೆ ನೇಮಕಾತಿ ಮಾಡಿಕೊಂಡಿತ್ತು. ಈ ಬಗ್ಗೆ ಪಬ್ಲಿಕ್ ನೆಕ್ಸ್ಟ್ ಮಾಧ್ಯಮ ಸಾಕಷ್ಟು ವರದಿಯನ್ನ ಬಿತ್ತರಿಸಿತ್ತು. ಅಲ್ಲದೆ ಅರ್ಜಿ ಹಾಕಿದ್ದ ಸಾವಿರಾರು ಅಭ್ಯರ್ಥಿಗಳು ಸಾಕಷ್ಟು ಹೋರಾಟಗಳನ್ನ ನಡೆಸಿದ್ದು ಈಗ ಕುಟುಂಬ ಸಮೇತ ಹೋರಾಟಕ್ಕೆ ಮುಂದಾಗಿದ್ದಾರೆ. ಗೀತಾಂಜಲಿಯಲ್ಲಿ 20-50% ಭಾರಿ ರಿಯಾಯಿತಿ ಹಿಂದೆ ಭೇಟಿ ನೀಡಿ ಗೀತಾಂಜಲಿ ಕೊಪ್ಪಿಕ ರಸ್ತೆ ಹುಬ್ಬಳ್ಳಿ 2019ರ ಅಧಿಸೂಚನೆ ಪ್ರಕಾರ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಳ್ಳದೆ ಕೇವಲ 1000ಕ್ಕೆ ಸೀಮಿತಗೊಳಿಸಿರೋದು ಈ ಭಾಗದ ಸಾವಿರಾರು ಅಭ್ಯರ್ಥಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಇದೀಗ 1000 ಹುದ್ದೆಗಳಿಗೆ ಚಾಲನಾ ಪರೀಕ್ಷೆ ನಡೆಸಿ ನೇಮಕಾತಿ ಆದೇಶ ಕೂಡ ನೀಡಲಾಗಿದೆ. 2019ರ ಅಧಿಸೂಚನೆ ಪ್ರಕಾರ 2500 ಚಾಲಕರು, 55 ಚಾಲಕರು ಹಾಗೂ 259 ಚಾಲಕ ಕಮ್ ನಿರ್ವಾಹಕ ಸೇರಿ 2814 ಹುದ್ದೆಗಳಿಗೆ 57,000 ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ದರು. ಆದರೆ ಸರ್ಕಾರ ಸಂಸ್ಥೆಯ ಆರ್ಥಿಕ ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿ 2024 ಮಾರ್ಚ್ ತಿಂಗಳಲ್ಲಿ ಕೇವಲ 1,000 ಹುದ್ದೆಗಳು, ಅದರಲ್ಲಿ 686 ಚಾಲಕ, 55 ಚಾಲಕ ಹಾಗೂ 259 ಚಾಲಕ ಕಮ್ ನಿರ್ವಾಹಕ ಅನುಮತಿ ನೀಡಿತ್ತು. ಆದರೆ 2019ರ ಅಧಿಸೂಚನೆಗಿಂತ ಸಾಕಷ್ಟು ಕಡಿಮೆ ಹುದ್ದೆಗಳಿಗೆ ನೇಮಕಾತಿ ಮಾಡಿಕೊಂಡಿರುವುದು ಅಭ್ಯರ್ಥಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. 15 ದಿನದ ಗಡುವು ನೀಡಿದ್ದು ಸಮಸ್ಯೆ ಬಗೆಹರಿಯದೇ ಇದ್ದರೆ ಕುಟುಂಬ ಸಮೇತ ಧರಣಿಗೆ ನಿರ್ಧಾರ ಮಾಡಿದ್ದಾರೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏನಂತಂದ್ರೆ ನಾವು ನೇಮಕಗೊಂಡು ನೌಕರಿ ತಗೊಂಡು ಏನಂತಂದ್ರೆ ನಮ್ಮ ಕುಟುಂಬ ನಿರ್ವಹಣೆ ಮಾಡ್ಕೊಂತೀವಿ ಅಂತೇಳಿ ಸಾಕಷ್ಟು ಜನ ಕನಸನ್ನ ಕಂಡಿದ್ರು. ಆದ್ರೆ ಏನಂತಂದ್ರೆ ಅಭ್ಯರ್ಥಿಗಳ ಕನಸು ಈಗ ಭಗ್ನವಾಗಿದೆ. ಸರ್ಕಾರದ ನಿರ್ಧಾರ ಈ ಒಂದು ತಣ್ಣೀರು ಹೆಚ್ಚಿದೆ. ಈ ಬಗ್ಗೆ ಏನಂತಂದ್ರೆ ಮತ್ತಷ್ಟು ಹೋರಾಟವನ್ನ ರೂಪುರೇಷೆಗಳನ್ನ ಸಿದ್ಧಪಡಿಸಿದ್ದಾರೆ. ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಅಂತ ಅವ್ರನ್ನೇ ಮಾತಾಡ್ಸೋಣ ಹೋರಾಟಗಾರನ. ಸರಿಗೆ ಏನಂತಂದ್ರೆ ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದ್ರಿ, ಈಗ ಮತ್ತೆ ಕುಟುಂಬ ಸಮೇತವಾಗಿ ಹೋರಾಟ ಮಾಡುವಂತ ನಿರ್ಧಾರ ಬಂದಿದ್ರಿ, ಯಾಕಿದಿಲ್ಲ ಅಂತ? ನಾವು ಕಳೆದ 1 ತಿಂಗಳಿನಿಂದ ಈ ಹೋರಾಟವನ್ನ ಮಾಡ್ಕೊಳ್ತಾ ಬಂದಿದ್ದೀವಿ. ಈಗಾಗಲೇ ಸಂಬಂಧಪಟ್ಟಂತ ಸಚಿವರು ಇರ್ಬೋದು, ಕಾನೂನು ಸಚಿವರು ಇರ್ಬೋದು, ಎಲ್ಲರ ಜೊತೆಗೆ ಮಾತುಕತೆಯನ್ನ ಮಾಡಿದ್ದೀವಿ. ಎಲ್ಲರೂ ಕೂಡ ನಮಗೆ ಭರವಸೆಯನ್ನ ನೀಡ್ತಾ ಇದ್ದಾರೆ, ಆದಷ್ಟು ಬೇಗನೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ. ಆದ್ರೆ ಎಷ್ಟು ದಿವಸಗಳ ಒಳಗಾಗಿ ನಮ್ಮ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇಲ್ಲ. 3,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು, ನಾ ಹೇಳ್ತಾ ಇರೋದು ಎಷ್ಟು ಜನ ಇಂಟರ್ವ್ಯೂ ಅಲ್ಲಿ ಕೊಟ್ಟರು ಅಂತಲ್ಲ, ಮೆರಿಟ್ ಆಧಾರಿತವಾಗಿ 45-48 ಅಂಕಗಳನ್ನ ಪಡೆದಿರತಕ್ಕಂಥ ಅಭ್ಯರ್ಥಿಗಳೇ 3,000ಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ಅತಂತ್ರದ ಸ್ಥಿತಿಯಲ್ಲಿವೆ. ಈ ಅತಂತ್ರದ ಪರಿಸ್ಥಿತಿಯನ್ನ ತೆಗೆದುಕೊಂಡು ಬರಲಿಕ್ಕೆ ಕಾರಣವಾಗಿದ್ದೇನೆಂದ್ರೆ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ 3,000ಕ್ಕಿಂತ ಹೆಚ್ಚು ಕುಟುಂಬಗಳು ಇವತ್ತು ವಿಲವಿಲನೆ ಒದ್ದಾಡ್ತಾ ಇವೆ. ನಾವು ಮನವಿ ಕೊಡೋದನ್ನ ಮಾಡಿದೀವಿ, ನಿಮ್ಮ ಗಮನಕ್ಕೆ ತೆಗೆದುಕೊಂಡು ಬರೋದನ್ನ ಮಾಡಿದೀವಿ. ಇನ್ನು ಮುಂದೆ ನಾವು ಇನ್ನು 15 ದಿವಸಗಳ ಅವಕಾಶವನ್ನ ನಿಮಗೆ ಕಾಲಾವಕಾಶವನ್ನ ನೀಡ್ತಾ ಇದ್ದೇವೆ. ಇನ್ನು 15 ದಿವಸಗಳ ಒಳಗಾಗಿ ನಾವು ಈಗಾಗಲೇ 5 ಬೇಡಿಕೆಗಳ ಪಟ್ಟಿಯನ್ನು ಕೊಟ್ಟಿದ್ದೀವಿ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಹೋದರೆ ಬರ್ತಕ್ಕಂಥ 25ನೇ ತಾರೀಕು ಅನಿರ್ದಿಷ್ಟ ಕಾಲದವರೆಗೆ ನಾವು ಧರಣಿಯನ್ನ ವ್ಯವಸ್ಥಾಪಕ ನಿರ್ದೇಶಕರ ಮುಖ್ಯ ಕಚೇರಿ ಗೋಕುಲ್ ರೋಡ್ ಹುಬ್ಬಳ್ಳಿ ರಸ್ತೆಯ ಮುಂದೆ ನಾವು ಪ್ರತಿಭಟನೆಯನ್ನ ಕುಟುಂಬ ಸಮೇತರಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಹುಬ್ಬಳ್ಳಿಗೆ ಬಂದು ಧರಣಿ ಸತ್ಯಾಗ್ರಹವನ್ನು ನಾವು ಮುಂದುವರಿಸೋರಿದೆ. ಸರ್, ಏನಂತಂದ್ರೆ ಸಾಕಷ್ಟು ಜನಪ್ರತಿನಿಧಿಗಳು ಯಾವುದೇ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗಲ್ಲ ಅಂತ ಭರವಸೆ ಕೊಡ್ತಾರೆ, ಆದ್ರೆ ಏಕಾಏಕಿ 1000 ಜನಗಳಿಗೆ ನೇಮಕಾತಿ ಆದೇಶ ಕೊಡ್ತಾರೆ. ಅದ್ರ ಬಗ್ಗೆ ತಾವೇನು? ಸರ್, ಈಗ ಸತತವಾಗಿ 1 ತಿಂಗಳಿಂದ ನಾವು ಇದೇ ರೀತಿ ಎಲ್ಲ ಶಾಸಕರಿಗೂ ಆಮೇಲೆ ಸಚಿವರಿಗೂ ಮನವಿ ಕೊಡ್ತಾ ಬರ್ತಾ ಇದ್ದೀವಿ. ಆದ್ರೆ ನಮಗೆ ಒಂದು ಬಂದ ಇದ್ರ ಪ್ರಕಾರ ಇವರು ಬರೀ ನಮ್ಮ ಭರವಸೆಗಳನ್ನ ತೆಗೆದುಕೊಳ್ತಾರೆ ಹೊರತು ಇವರಿಂದ ನಮ್ಗೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಏನೋ 1-2-3 ಜನ ಸಚಿವರು ಮಾತಾಡಿದ್ದಾರೆ, ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಹೊರತು ನಮಗೆ ಇದರಿಂದ ಯಾವುದೇ ರೀತಿಯಿಂದ ನಮಗೊಂದು ಅನುಕೂಲ ಆಗಲ್ಲ ಅಂತ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ಇನ್ನೊಂದು 15 ದಿವಸ ಗಡುವನ್ನು ನಾವು ಕೊಡ್ತಾ ಇದೀವಿ. ಈಗ ಬರುವ 25ನೇ ತಾರೀಕಿನ ಒಳಗಡೆ ಅವರು ನಮ್ಗೆ ಏನಾದರೂ ಒಂದು ಸರಿ ಮಾಡಲಿಲ್ಲ ಅಂದ್ರೆ ನಾವು ಕುಟುಂಬ ಸಮೇತರಾಗಿ ಸೆಂಟ್ರಲ್ ಆಫೀಸ್ ಮುಂದೆ ಧರಣಿ ಕೊಂಡೋದು ಮಾತ್ರ ಇದು ಖಂಡಿತ ಸರ್. ಏನಂತಂದ್ರೆ 15 ದಿವಸದ ಗಡುವು ಕೊಡ್ತೀರಾ, ಮನವಿ ಕೊಡ್ತೀರಾ, ಮತ್ತೆ ಮನೆಗೆ ಹೋಗ್ತೀರಾ, ಮತ್ತೆ ಗಡುವು ಕೊಡ್ತೀರಾ, ಈ ರೀತಿ ಆಗುತ್ತಾ? ಏನ್ ತಾರ್ಕಿಕ ಅಂತ್ಯಕ್ಕೆ ಒಯ್ತೀರಾ ಅಂತ? ಸರ್, ನಾವು ಇಲ್ಲಿವರೆಗೂ ಏನ್ ಮನವಿ ಕೊಟ್ಟು ಸರ್ಕಾರದ ಜೊತೆಗೆ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದೀವಲ್ಲ, ಇವಾಗ ನಾವು ಕೊಡ್ತಿರೋ ಗಡುವು 15 ದಿವಸದ್ದು. ನಾವು ಮುಂದೆ ಮಾಡ್ತಾ ಇರುವಂತ ದೊಡ್ಡ ಹೋರಾಟದಗೋಸ್ಕರ 15 ದಿವಸ ನಾವು ಗಡುವನ್ನು ಕೊಟ್ಟು ಅದರ ಒಳಗಾಗಿ ಅವರು ನಮ್ಗೆ ಸರಿಯಾದ ನಮ್ಮ ಬೇಡಿಕೆಗಳನ್ನು ಈಡೇರಿಸದೆ ಹೋದರೆ ಪ್ರತಿ ಅಭ್ಯರ್ಥಿನೂ ತನ್ನ ಕುಟುಂಬದ ಜೊತೆಗೆ ಬಂದು ಹೋರಾಟ ಮಾಡುವಂತ ನಿರ್ಧಾರ ನಾವು ಆಲ್ರೆಡಿ ಮಾಡ್ಕೊಂಡಿದೀವಿ. ಆಮೇಲೆ ಮೇಡಮ್ ಅವರು ನಮಗ್ ಕೊಟ್ಟಂತ ಮಾತನ್ನ ಉಳಿಸ್ಕೊಂಡಿಲ್ಲ. ಏನಂತಂದ್ರೆ ಅವರು ಇಲ್ಲಪ್ಪ, ನಾವು ನಿಮ್ಮನ್ನ ಆಯ್ಕೆ ಮಾಡೋ ಸರ್ಕಾರದ ಅನುಮತಿ ಪಡೆದು ನಿಮ್ಮನ್ನ ಆಯ್ಕೆ ಮಾಡುವುದರ ಜೊತೆಗೆ ನಿಮ್ಮನ್ನ ಆಯ್ಕೆ ಮಾಡೋದಕ್ಕಿಂತ ಬೇರೆ ಯಾವ ನಿರ್ಧಾರನ ತಗೊಳ್ಳಲ್ಲ ಅಂದವರು, ಕಾಂಟ್ಯಾಕ್ಟ್ ಬೇಸ್ ಹುಡುಗರನ್ನ ಯಾವುದೇ ರೀತಿ ನಾನು ತುಂಬಿಕೊಳ್ಳಲ್ಲ ಅಂದವರು, ಆದಷ್ಟು
ನೀವೆಲ್ಲರೂ ಅಭ್ಯರ್ಥಿಗಳು ಆಯ್ಕೆ ಆದ ತಕ್ಷಣನೇ ಅವರನ್ನ ತೆಗೆದು ಹಾಕುವಂತ ಕೆಲಸ ಮಾಡ್ತೀನಿ ಅಂತ ಹೇಳಿದವರು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿ ಕಾಂಟ್ಯಾಕ್ಟ್ ಬೇಸ್ ಹುಡುಗರನ್ನ ತುಂಬ್ಕೊಂತ ಇದ್ದಾರೆ. ಅದರಿಂದ ಜನರ ಜೀವನದ ಜೊತೆನೂ ಆಟ ಆಡಿದ ತರಾನೇ ಅದು. ಯಾಕಂತಂದ್ರೆ ಅವ್ರು ಸರಿಯಾಗಿ ಮಾರ್ಕ್ಸ್ ಹೊಡೆದಿರಲ್ಲ. ಇಲ್ಲಿ 47, 48, 46, 49 ಹೊಡೆದವ್ರೆ ಜಾಬಿಗೆ ಹೋಗಿಲ್ಲ ಅಂತಂದ್ಮೇಲೆ ಅವ್ರು 20, 22 ಹೊಡೆದವ್ರನ್ನ ಜಾಬಿಗೆ ತಗೊಂಡು ಜನರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ದಯವಿಟ್ಟು ಅವ್ರು ಇದನ್ನ ಸರಿ ಮಾಡಿ 15 ದಿವಸದ ಒಳಗಾಗಿ ಸರಿಪಡಿಸ್ಲಿಲ್ಲ ಅಂದ್ರೆ ನಾವು ಪ್ರತಿ ಅಭ್ಯರ್ಥಿನೂ ಕುಟುಂಬ ಸಮೇತ ಹೋರಾಟ ಮಾಡಲು ಸಿದ್ಧರಾಗಿದ್ದೇವೆ. ಇದಿಷ್ಟು ಏನು ಹೋರಾಟಗಾರರು ಮತ್ತು ಅಭ್ಯರ್ಥಿಗಳ ಮಾತು. ಏನಂತಂದ್ರೆ 2814 ಪೋಸ್ಟ್ಗಳಲ್ಲಿ 1000 ಪೋಸ್ಟ್ಗಳಿಗೆ ಏನು ನೇಮಕಾತಿ ಆದೇಶನ ಕೊಟ್ಟಿದ್ದಾರೆ. ನಾವು ಕೂಡ 15 ದಿವಸದ ಗಡುವು ಕೊಡ್ತೇವೆ. ಏನಂತಂದ್ರೆ ಸರ್ಕಾರ ಮತ್ತು ನಿಗಮ ಮಂಡಳಿ ಸರಿಯಾದಂತ ನಿರ್ಧಾರವನ್ನ ತೆಗೆದುಕೊಂಡು ಅಭ್ಯರ್ಥಿಗಳನ್ನ ಉಳಿಸುವಂತ ಕೆಲಸ ಮಾಡಬೇಕು. ಇಲ್ದಿದ್ರೆ ನಾವು ಕುಟುಂಬ ಸಮೇತವಾಗಿ ಹೋರಾಟ ಮಾಡ್ತೀವಿ ಎಂಬಂತ ಮಾತನ್ನ ಹಂಚಿಕೊಂಡಿದ್ದಾರೆ. ಮಲ್ಲೇಶ್ವರನಿಗೆ ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.